ವೆಲ್ಕಮ್ ಬ್ಯಾಕ್. ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳಿದ್ದಾರೆ ಇಲ್ಲೊಬ್ಬ ಇನ್ಸ್ಪೆಕ್ಟರ್. ಈ ರೀತಿಯ ಆರೋಪ ಈಗ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬರ್ತಾ ಇದೆ. ಇವರೂ ಕೂಡ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರೇ. ಮೊನ್ನೆ ಒಬ್ಬ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಕುಮಾರ್, ಅವನು ಪರಾರಿಯಾದ್ರಲ್ಲ ಇನ್ಸ್ಪೆಕ್ಟರ್. ಈಗ ಮತ್ತೊಬ್ಬ ಅದೇ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರದ ಕತೆ ಹೇಳ್ತಾ ಇದೀವಿ ಕೇಳಿ. ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ಅನ್ನೋ ಇನ್ಸ್ಪೆಕ್ಟರ್ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ದರೋಡೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ 3 ಲಕ್ಷ ರೂಪಾಯಿ ಲಂಚ ಕೇಳಿದ್ರ ಇವರು. ಈ ಇನ್ಸ್ಪೆಕ್ಟರ್ ವಿರುದ್ಧ ಈ 3 ಲಕ್ಷ ರೂಪಾಯಿ ಕೇಳಿರೋ ಆರೋಪ ಕೇಳಿ ಬರ್ತಾ ಇದೆ. ಬರೀ 3 ಲಕ್ಷ ರೂಪಾಯಿ ಮಾತ್ರ ಅಲ್ಲ, ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣವೂ ಕೂಡ ಗುಳುಮಾಗಿದ್ದರ ಬಗ್ಗೆ ಈಗ ದೂರು ಬಂದಿದೆ. ಮಂಗಳೂರು ಎಸಿಪಿಗೆ ಬೆಳ್ತಂಗಡಿಯ ಮಹಿಳೆಯೊಬ್ಬರು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. 2024 ಜೂನ್ 28ನೇ ತಾರೀಕು ಉಳ್ಳಾಲದಲ್ಲಿ 65 ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕಳುವಾಗಿತ್ತು. 15 ಲಕ್ಷ ಬೆಲೆಯ 32 ಪವನ್ ಚಿನ್ನಾಭರಣ ಕಳುವಾದ ಬಗ್ಗೆ ಉಳ್ಳಾಲ್ ಠಾಣೆಗೆ ದೂರು ನೀಡಲಾಗಿತ್ತು. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಲಂಚ ಕೇಳಿದ್ದಾರೆ ಅನ್ನೋ ಆರೋಪ. ದಿನೇಶ್ ನಮ್ಮ ಪ್ರತಿನಿಧಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ದಿನೇಶ್, ಏನಿದು ಕೇಸ್? ಈ ಆರೋಪದ ಬಗ್ಗೆ ಏನ್ ಹೇಳ್ತಾರೆ ಇನ್ಸ್ಪೆಕ್ಟರ್? ದಿನೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಏನ್ ಕೇಸ್ ಇದು? ಏನ್ ಆರೋಪ ಇನ್ಸ್ಪೆಕ್ಟರ್ ಮೇಲೆ? ಹೌದು, ಉಳ್ಳಾಲದಲ್ಲಿ ಇವರು ಮೊದಲು ಇನ್ಸ್ಪೆಕ್ಟರ್ ಆಗಿದ್ರು. ಅಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕೇಸ್ ದಾಖಲಿತ್ತು. ಆ ಒಂದು ಕೇಸ್ ದಾಖಲಿಸಿದ ಸಂದರ್ಭದಲ್ಲಿ ಮೂವರು, ಅಂದ್ರೆ ಏನು ಚಿನ್ನಾಭರಣ ಕಳವಾಗಿದ್ದ ಸಂಬಂಧ 3 ಅರೆಸ್ಟ್ ಮಾಡಲಾಗಿತ್ತು. ಮತ್ತು ಆ ಒಂದು ಸಂಬಂಧಿಸಿದಂತೆ ಆ ಬೆಳ್ತಂಗಡಿ ಮೂಲಕದ ಯುವಕನೊಬ್ಬನು ಕೂಡ ಅರೆಸ್ಟ್ ಆಗಿದ್ದ. ಆಗ ಆತನನ್ನು ಬಿಡುಗಡೆ ಮಾಡೋದಕ್ಕೆ 3 ಲಕ್ಷ ರೂಪಾಯಿ ಕೇಳಿದ್ರು ಅನ್ನುವಂತ ಒಂದು ಆರೋಪ ಕೂಡ ಇರುವಂತದ್ದು. ಜೊತೆಗೆ ಆತ ಹಾಕಿದ್ದಂತ ಒಂದು ಚಿನ್ನಾಭರಣ ಏನಿತ್ತು ಅದನ್ನು ಕೂಡ ಈ ಇನ್ಸ್ಪೆಕ್ಟರ್ ಅಂದ್ರೆ ಬಾಲಕೃಷ್ಣ ಅನ್ನುವಂಥವರು ವಶಕ್ಕೆ ತೆಗೆದುಕೊಂಡಿದ್ರು ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಸದ್ಯ ಎಸಿಪಿ ಧನ್ಯ ನಾಯಕ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಅವರು ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನೋಡಿ, ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳ್ತಾರೆ ಇವರು. ಆರಕ್ಷಕರು ಭಕ್ಷಕರಾಗುವ ಕತೆ ಇದು. ಅದು ಕೂಡ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರದ ಕತೆ ಇದು. ಮೊನ್ನೆ ಒಬ್ಬ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಕುಮಾರ್, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಪರಾರಿಯಾಗಿದ್ರು. ಅವ್ರದ್ದು ಕೂಡ ಇದೇ ರೀತಿಯ ಒಂದು ಕೇಸು. ಈಗ ಇಲ್ಲಿ ಇವರ ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ಮೇಲೆ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಇವರು ಕೂಡ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್. ವೆಲ್ಕಮ್ ಬ್ಯಾಕ್. ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳಿದ್ದಾರೆ ಇಲ್ಲೊಬ್ಬ ಇನ್ಸ್ಪೆಕ್ಟರ್. ಈ ರೀತಿಯ ಆರೋಪ ಈಗ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬರ್ತಾ ಇದೆ. ಇವರೂ ಕೂಡ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರೇ. ಮೊನ್ನೆ ಒಬ್ಬ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಕುಮಾರ್, ಅವನು ಪರಾರಿಯಾದ್ರಲ್ಲ ಇನ್ಸ್ಪೆಕ್ಟರ್. ಈಗ ಮತ್ತೊಬ್ಬ ಅದೇ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರದ ಕತೆ ಹೇಳ್ತಾ ಇದೀವಿ ಕೇಳಿ. ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ಅನ್ನೋ ಇನ್ಸ್ಪೆಕ್ಟರ್ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ದರೋಡೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ 3 ಲಕ್ಷ ರೂಪಾಯಿ ಲಂಚ ಕೇಳಿದ್ರ ಇವರು. ಈ ಇನ್ಸ್ಪೆಕ್ಟರ್ ವಿರುದ್ಧ ಈ 3 ಲಕ್ಷ ರೂಪಾಯಿ ಕೇಳಿರೋ ಆರೋಪ ಕೇಳಿ ಬರ್ತಾ ಇದೆ. ಬರೀ 3 ಲಕ್ಷ ರೂಪಾಯಿ ಮಾತ್ರ ಅಲ್ಲ, ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣವೂ ಕೂಡ ಗುಳುಮಾಗಿದ್ದರ ಬಗ್ಗೆ ಈಗ ದೂರು ಬಂದಿದೆ. ಮಂಗಳೂರು ಎಸಿಪಿಗೆ ಬೆಳ್ತಂಗಡಿಯ ಮಹಿಳೆಯೊಬ್ಬರು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. 2024 ಜೂನ್ 28ನೇ ತಾರೀಕು ಉಳ್ಳಾಲದಲ್ಲಿ 65 ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕಳುವಾಗಿತ್ತು. 15 ಲಕ್ಷ ಬೆಲೆಯ 32 ಪವನ್ ಚಿನ್ನಾಭರಣ ಕಳುವಾದ ಬಗ್ಗೆ ಉಳ್ಳಾಲ್ ಠಾಣೆಗೆ ದೂರು ನೀಡಲಾಗಿತ್ತು. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಲಂಚ ಕೇಳಿದ್ದಾರೆ ಅನ್ನೋ ಆರೋಪ. ದಿನೇಶ್ ನಮ್ಮ ಪ್ರತಿನಿಧಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ದಿನೇಶ್, ಏನಿದು ಕೇಸ್? ಈ ಆರೋಪದ ಬಗ್ಗೆ ಏನ್ ಹೇಳ್ತಾರೆ ಇನ್ಸ್ಪೆಕ್ಟರ್? ದಿನೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಏನ್ ಕೇಸ್ ಇದು? ಏನ್ ಆರೋಪ ಇನ್ಸ್ಪೆಕ್ಟರ್ ಮೇಲೆ? ಹೌದು, ಉಳ್ಳಾಲದಲ್ಲಿ ಇವರು ಮೊದಲು ಇನ್ಸ್ಪೆಕ್ಟರ್ ಆಗಿದ್ರು. ಅಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕೇಸ್ ದಾಖಲಿತ್ತು. ಆ ಒಂದು ಕೇಸ್ ದಾಖಲಿಸಿದ ಸಂದರ್ಭದಲ್ಲಿ ಮೂವರು, ಅಂದ್ರೆ ಏನು ಚಿನ್ನಾಭರಣ ಕಳವಾಗಿದ್ದ ಸಂಬಂಧ 3 ಅರೆಸ್ಟ್ ಮಾಡಲಾಗಿತ್ತು. ಮತ್ತು ಆ ಒಂದು ಸಂಬಂಧಿಸಿದಂತೆ ಆ ಬೆಳ್ತಂಗಡಿ ಮೂಲಕದ ಯುವಕನೊಬ್ಬನು ಕೂಡ ಅರೆಸ್ಟ್ ಆಗಿದ್ದ. ಆಗ ಆತನನ್ನು ಬಿಡುಗಡೆ ಮಾಡೋದಕ್ಕೆ 3 ಲಕ್ಷ ರೂಪಾಯಿ ಕೇಳಿದ್ರು ಅನ್ನುವಂತ ಒಂದು ಆರೋಪ ಕೂಡ ಇರುವಂತದ್ದು. ಜೊತೆಗೆ ಆತ ಹಾಕಿದ್ದಂತ ಒಂದು ಚಿನ್ನಾಭರಣ ಏನಿತ್ತು ಅದನ್ನು ಕೂಡ ಈ ಇನ್ಸ್ಪೆಕ್ಟರ್ ಅಂದ್ರೆ ಬಾಲಕೃಷ್ಣ ಅನ್ನುವಂಥವರು ವಶಕ್ಕೆ ತೆಗೆದುಕೊಂಡಿದ್ರು ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಸದ್ಯ ಎಸಿಪಿ ಧನ್ಯ ನಾಯಕ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಅವರು ಈ ಬಗ್ಗೆ ತನಿಖೆಯನ್ನು ಕೂಡ
ಮಾಡ್ತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನೋಡಿ, ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳ್ತಾರೆ ಇವರು. ಆರಕ್ಷಕರು ಭಕ್ಷಕರಾಗುವ ಕತೆ ಇದು. ಅದು ಕೂಡ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರದ ಕತೆ ಇದು. ಮೊನ್ನೆ ಒಬ್ಬ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಕುಮಾರ್, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಪರಾರಿಯಾಗಿದ್ರು. ಅವ್ರದ್ದು ಕೂಡ ಇದೇ ರೀತಿಯ ಒಂದು ಕೇಸು. ಈಗ ಇಲ್ಲಿ ಇವರ ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ಮೇಲೆ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಇವರು ಕೂಡ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್. ಈಗ ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳಿದ್ದಾರೆ ಇಲ್ಲೊಬ್ಬ ಇನ್ಸ್ಪೆಕ್ಟರ್. ಈ ರೀತಿಯ ಆರೋಪ ಈಗ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬರ್ತಾ ಇದೆ. ಇವರೂ ಕೂಡ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರೇ. ಮೊನ್ನೆ ಒಬ್ಬ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಕುಮಾರ್, ಅವನು ಪರಾರಿಯಾದ್ರಲ್ಲ ಇನ್ಸ್ಪೆಕ್ಟರ್. ಈಗ ಮತ್ತೊಬ್ಬ ಅದೇ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರದ ಕತೆ ಹೇಳ್ತಾ ಇದೀವಿ ಕೇಳಿ. ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ಅನ್ನೋ ಇನ್ಸ್ಪೆಕ್ಟರ್ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ದರೋಡೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ 3 ಲಕ್ಷ ರೂಪಾಯಿ ಲಂಚ ಕೇಳಿದ್ರ ಇವರು. ಈ ಇನ್ಸ್ಪೆಕ್ಟರ್ ವಿರುದ್ಧ ಈ 3 ಲಕ್ಷ ರೂಪಾಯಿ ಕೇಳಿರೋ ಆರೋಪ ಕೇಳಿ ಬರ್ತಾ ಇದೆ. ಬರೀ 3 ಲಕ್ಷ ರೂಪಾಯಿ ಮಾತ್ರ ಅಲ್ಲ, ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣವೂ ಕೂಡ ಗುಳುಮಾಗಿದ್ದರ ಬಗ್ಗೆ ಈಗ ದೂರು ಬಂದಿದೆ. ಮಂಗಳೂರು ಎಸಿಪಿಗೆ ಬೆಳ್ತಂಗಡಿಯ ಮಹಿಳೆಯೊಬ್ಬರು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. 2024 ಜೂನ್ 28ನೇ ತಾರೀಕು ಉಳ್ಳಾಲದಲ್ಲಿ 65 ವರ್ಷದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಕಳುವಾಗಿತ್ತು. 15 ಲಕ್ಷ ಬೆಲೆಯ 32 ಪವನ್ ಚಿನ್ನಾಭರಣ ಕಳುವಾದ ಬಗ್ಗೆ ಉಳ್ಳಾಲ್ ಠಾಣೆಗೆ ದೂರು ನೀಡಲಾಗಿತ್ತು. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಲಂಚ ಕೇಳಿದ್ದಾರೆ ಅನ್ನೋ ಆರೋಪ. ದಿನೇಶ್ ನಮ್ಮ ಪ್ರತಿನಿಧಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ದಿನೇಶ್, ಏನಿದು ಕೇಸ್? ಈ ಆರೋಪದ ಬಗ್ಗೆ ಏನ್ ಹೇಳ್ತಾರೆ ಇನ್ಸ್ಪೆಕ್ಟರ್? ದಿನೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತೆ. ಎಸ್, ಏನ್ ಕೇಸ್ ಇದು? ಏನ್ ಆರೋಪ ಇನ್ಸ್ಪೆಕ್ಟರ್ ಮೇಲೆ? ಹೌದು, ಉಳ್ಳಾಲದಲ್ಲಿ ಇವರು ಮೊದಲು ಇನ್ಸ್ಪೆಕ್ಟರ್ ಆಗಿದ್ರು. ಅಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕೇಸ್ ದಾಖಲಿತ್ತು. ಆ ಒಂದು ಕೇಸ್ ದಾಖಲಿಸಿದ ಸಂದರ್ಭದಲ್ಲಿ ಮೂವರು, ಅಂದ್ರೆ ಏನು ಚಿನ್ನಾಭರಣ ಕಳವಾಗಿದ್ದ ಸಂಬಂಧ ಮೂರನ್ನು ಅರೆಸ್ಟ್ ಮಾಡಲಾಗಿತ್ತು. ಮತ್ತು ಆ ಒಂದು ಸಂಬಂಧಿಸಿದಂತೆ ಆ ಬೆಳ್ತಂಗಡಿ ಮೂಲಕದ ಯುವಕನೊಬ್ಬನು ಕೂಡ ಅರೆಸ್ಟ್ ಆಗಿದ್ದ. ಆಗ ಆತನನ್ನು ಬಿಡುಗಡೆ ಮಾಡೋದಕ್ಕೆ 3 ಲಕ್ಷ ರೂಪಾಯಿ ಕೇಳಿದ್ರು ಅನ್ನುವಂತ ಒಂದು ಆರೋಪ ಕೂಡ ಇರುವಂತದ್ದು. ಜೊತೆಗೆ ಆತ ಹಾಕಿದ್ದಂತ ಒಂದು ಚಿನ್ನಾಭರಣ ಏನಿತ್ತು ಅದನ್ನು ಕೂಡ ಈ ಇನ್ಸ್ಪೆಕ್ಟರ್ ಅಂದ್ರೆ ಬಾಲಕೃಷ್ಣ ಅನ್ನುವಂಥವರು ವಶಕ್ಕೆ ತೆಗೆದುಕೊಂಡಿದ್ರು ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಸದ್ಯ ಎಸಿಪಿ ಧನ್ಯನಾಯಕ್ ಅವರಿಗೆ ಮನವಿಯನ್ನು ಕೂಡ ಮಾಡಿರುವಂತದ್ದು. ಅವರು ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನೋಡಿ, ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚ ಕೇಳ್ತಾರೆ ಇವರು. ಆರಕ್ಷಕರು ಭಕ್ಷಕರಾಗುವ ಕತೆ ಇದು. ಅದು ಕೂಡ ಮುಖ್ಯಮಂತ್ರಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಲಂಚಾವತಾರದ ಕತೆ ಇದು. ಮೊನ್ನೆ ಒಬ್ಬ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಕುಮಾರ್, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಪರಾರಿಯಾಗಿದ್ರು. ಅವ್ರದ್ದು ಕೂಡ ಇದೇ ರೀತಿಯ ಒಂದು ಕೇಸು. ಈಗ ಇಲ್ಲಿ ಇವರ ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ಮೇಲೆ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಇವರು ಕೂಡ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್.